ನಮಸ್ಕಾರ. ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಹೈ ವೋಲ್ಟೇಜ್ ಪಂದ್ಯದಿಂದ ಹೊರಬಿದ್ದರು ನಾಯಕ ರೋಹಿತ್ ಶರ್ಮಾ. ತಂಡಕ್ಕೆ ಹೊಸ ಓಪನಿಂಗ್ ಜೋಡಿಯನ್ನು ಘೋಷಿಸಿತು ಟೀಮ್ ಇಂಡಿಯಾ. ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ 2025ರ ಈ ಹೈ ವೋಲ್ಟೇಜ್ ಪಂದ್ಯವು ಇದೇ ಮಾರ್ಚ್ 2ನೇ ದಿನಾಂಕದಂದು ಅಂದರೆ ರವಿವಾರದಂದು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪ್ರಾರಂಭಗೊಳ್ಳಲಿದೆ. ಆದರೆ ಈ ಪಂದ್ಯಕ್ಕೆ ಭಾರತ ತಂಡದ ಸ್ಟಾರ್ ಓಪನಿಂಗ್ ಬ್ಯಾಟ್ಸ್ಮನ್ ಮತ್ತು ತಂಡದ ನಾಯಕನಾಗಿರುವ ರೋಹಿತ್ ಶರ್ಮಾರವರು ಅಲಭ್ಯರಿರುತ್ತಾರೆ ಅಂತಾನೆ ಹೇಳಬಹುದು. ಇದರಿಂದಾಗಿ ಭಾರತೀಯ ಫ್ಯಾನ್ಸ್ಗಳಿಗೆ ಅದೊಂದು ಪ್ರಶ್ನೆ ಕಾಡುತ್ತಿದೆ. ಏನೆಂದರೆ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾರವರನ್ನು ಹೊರತುಪಡಿಸಿ ಸದ್ಯ ಚಾಂಪಿಯನ್ಸ್ ಟ್ರೋಫಿ 2025ಕ್ಕೆ ಆಯ್ಕೆಯಾಗಿರುವ ಭಾರತ ತಂಡದ 15ರ ಬಳಗದಲ್ಲಿ ಯಾವುದೇ ಬ್ಯಾಕಪ್ ಓಪನರ್ ಪ್ಲೇಯರ್ ಇಲ್ಲ ಮತ್ತು ತಂಡಕ್ಕೆ ಬ್ಯಾಕಪ್ ಓಪನರ್ ಪ್ಲೇಯರ್ ಆಗಿ ಆಯ್ಕೆಯಾಗಿದ್ದ ಯಶಸ್ವಿ ಜೈಸ್ವಾಲ್ ರವರನ್ನ ತಂಡದಿಂದ ಹೊರತೆಗೆದು ವರುಣ್ ಚಕ್ರವರ್ತಿಯವರನ್ನ ತಂಡಕ್ಕೆ ಆಯ್ಕೆ ಮಾಡಿಕೊಳ್ಳಲಾಯಿತು. ಇದರಿಂದಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯಕ್ಕೆ ಭಾರತ ತಂಡದ ಪರವಾಗಿ ಯಾರು ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿಯಲಿದ್ದಾರೆ ಎನ್ನುವುದು ಭಾರತೀಯ ಫ್ಯಾನ್ಸ್ಗಳಿಗೆ ಕುತೂಹಲಕಾರಿ ವಿಷಯವಾಗಿದೆ ಅಂತಾನೆ ಹೇಳಬಹುದು. ಇದೀಗ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ 2025ರ ಈ ಪಂದ್ಯಕ್ಕೆ ಭಾರತ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಯಾರು ಕಣಕ್ಕಿಳಿಯಲಿದ್ದಾರೆ ಎನ್ನುವುದನ್ನು ನೋಡುತ್ತಾ ಬರುವುದಾದರೆ, ಸದ್ಯಕ್ಕೆ ಬರುತ್ತಿರುವ ಮಾಹಿತಿಗಳ ಪ್ರಕಾರ ರೋಹಿತ್ ಶರ್ಮಾರವರ ಜಾಗದಲ್ಲಿ ರಿಷಬ್ ಪಂತ್ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ. ಆದರೆ ರಿಷಬ್ ಪಂತ್ ರವರು ಮಧ್ಯಮ ಕ್ರಮಾಂಕಗಳಲ್ಲಿ ಬ್ಯಾಟ್ ಬೀಸುವ ಆಟಗಾರನಾಗಿರುವುದರಿಂದ ಇವರಿಗೆ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸುವ ಅವಕಾಶವನ್ನು ನೀಡಿ ರೋಹಿತ್ ಶರ್ಮಾರವರ ಜಾಗದಲ್ಲಿ ಅಂದರೆ ಶುಭ್ಮನ್ ಗಿಲ್ ರವರ ಜೊತೆಗೆ KL ರಾಹುಲ್ ರವರನ್ನ ಭಾರತ ತಂಡವು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಸಲಿದೆ. ಇದು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ರೋಚಕ ಪಂದ್ಯಕ್ಕೆ ಭಾರತ ತಂಡದ ಓಪನಿಂಗ್ ಜೋಡಿ ಅಂತಾನೆ ಹೇಳಬಹುದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.